ಸುಮಾ, ನನಗೆ ನಿನ್ನ ಪರಿಸ್ಥಿತಿ ಅರ್ಥ ಆಗತ್ತಮ್ಮ. ಆದರೆ ನೀನು ಓದಿರೋದು ಬರೀ ಮೆಟ್ರಿಕ್ ತನಕ ಓದಿದ್ದೀನಿ. ಹೌದಾ? ಇಲ್ಲಿ 9ನೇ ಕ್ಲಾಸ್ ಓದಿದ್ದೀನಿ, ಪಾಸ್ ಆಗಿಲ್ಲ ಅಷ್ಟೇ. ಮತ್ತೆ ಹೇಗಮ್ಮ? ನೀನೇ ಹೈಸ್ಕೂಲ್ ಓದ್ದೆ, ಹೈಸ್ಕೂಲ್ ಮಕ್ಕಳಿಗೆ ಹೇಗೆ ಪಾಠ ಮಾಡ್ತೀಯ? ಪರವಾಗಿಲ್ಲ ಬಿಡಿ. ಏ ಸೈಲೆನ್ಸ್, ಸುಮ್ಮನೆ ಇರಿಪ್ಪ. ಬೇಕಾದರೆ ನರ್ಸರಿ ಟೀಚರ್ ಕೆಲಸ ಖಾಲಿ ಇದೆ ನೋಡು. ಓ ಹೌದಾ? ನರ್ಸರಿಲಿ ಯಾರೂ ಟೀಚರ್ ಇರೋದೇ ಇಲ್ಲ. ಏನೋ ಒಂದು ಕಾರಣ ಕೊಟ್ಬಿಟ್ಟು ಕೆಲಸ ಬಿಟ್ಟು ಹೊರಟೋಗ್ತಾರೆ. ನೀ ಹಾಗೆ ಮಾಡಲ್ಲ ತಾನೇ? ಇಲ್ಲ ಮೇಡಮ್, 1 ವರ್ಷ ಮಾಡ್ಬೋದು. ಆಮೇಲೆ ಮುಂದಿನ ವರ್ಷ ಮದುವೆ ಆಗಿ ಲಂಡನ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ತನಕ ಮಾಡ್ಬೋದು ನೋಡಿ. ನಮ್ಗೆ ಯಾರು ಪರ್ಮನೆಂಟ್ ಆಗಿರೋರು ಬೇಕಮ್ಮ. ಓ ಹೌದಾ? ಪರವಾಗಿಲ್ಲ ಬಿಡಿ. ಕಂಗ್ರ್ಯಾಚುಲೇಷನ್ಸ್ ಎಂಗೇಜ್ಮೆಂಟ್ಗೆ. ಥ್ಯಾಂಕ್ ಯು. ಏಯ್ ಸೈಲೆನ್ಸ್! ಸುಮಾ, ಕೆಲ್ಸದ ಬಗ್ಗೆ ಏನೋ ಹೇಳ್ತಿದ್ಯಲ್ಲೇ? ನೀರ್ ಕುಡಿಯೇ. ಅಣ್ಣ ಅಣ್ಣ, ಏನೋ ಬಿದ್ದೋಗತ್ತೆ. ಸ್ವೀಟ್ ತಗೊಳ್ಳಿ ಅಣ್ಣ. ಯಾಕೋ? ನನಗೆ ಒಂದು ಫ್ಯಾಕ್ಟ್ರಿನಲ್ಲಿ ದೊಡ್ಡ ಕೆಲಸ ಸಿಕ್ಕಿದೆ. ಹೌದಾ? ಸಂಬಳ ಎಷ್ಟು? 80 ರೂಪಾಯಿ. ಸಂಬಳ ಕಡಿಮೆನೆ, ಆದ್ರೆ ಫ್ಯಾಕ್ಟ್ರಿ ತುಂಬಾ ದೊಡ್ಡದು. ಜಕು, ಈ ಫ್ಯಾಕ್ಟ್ರಿ ಎಲ್ಲ ಬೇಡ ಕಣೋ. ನೀನು ನಮ್ಮ ಕಂಪ್ನಿಗೆ ಬಾ, ನಾನೊಂದು ಮಾತು ಹೇಳಿರ್ತೀನಿ. ಅದು ಅದೇಗಣ ಸಾಧ್ಯ? ಕೆಲಸ ಅರ್ಹತೆ ಇರೋರಿಗೆ ಸಿಗ್ಬೇಕು ಹೊರತು ಅದೃಷ್ಟದಿಂದ ಪಡ್ಕೊಂಡಿರೋರ್ಗಲ್ಲ. ಅದೇನ್ ಹೇಳ್ತಿದ್ದ ನಮ್ಮ ಇವನು? ಶುದ್ಧ ವಕ್ರ ಅದು. ಏ ಸುಮಾ, ನೀನೇನೋ ಹೇಳ್ತಿದ್ಯಲ್ಲೇ? ನಾನೇನೋ ಹೇಳ್ತಿರ್ಲಿಲ್ವಲ್ಲ? ಕೆಲ್ಸದ ಬಗ್ಗೆ ಹೇಳ್ತಿದ್ಯಲ್ಲ. ಅದಾ, ನರ್ಸರಿ ಟೀಚರ್ ಕೆಲಸ ಇತ್ತು, ಆದ್ರೆ ಸೆಟ್ ಆಗ್ಲಿಲ್ಲ. ಏಕೆ? ಅವ್ರಿಗೆ ಪರ್ಮನೆಂಟ್ ಟೀಚರ್ ಬೇಕಂತೆ. ನಾ ಹೇಗಿರೋ ಮುಂದಿನ ವರ್ಷ ಮದುವೆ ಮಾಡ್ಕೊಂಡು ಹೋಗ್ತಾ ಇದೀನಲ್ಲ, ಅದಕ್ಕೆ. ಮದ್ವೆ ಆಗೋದೇನ್ ದೊಡ್ಡ ಸಾಧನೆನಾ? ನಾಳೆ ದಿನ ಎಲ್ಲಿಂದ ಒಂದು ಸಂಬಂಧ ಬಂತು ಅಂತ ಅನ್ಕೋ. ಲಂಡನ್ ಇಂದ. ಭ್ರಮೆ. ಸರಿ, ಲಂಡನ್ ಇಂದಾನೆ. ಮದ್ವೆ ಆದ್ಮೇಲೆ ಎಷ್ಟು ದೊಡ್ಡ ದೊಡ್ಡ ಜವಾಬ್ದಾರಿಗಳು ಬರ್ತಾವ ಗೊತ್ತಾ? ಇದ್ಯಾವುದೋ ಸಣ್ಣ ಕೆಲಸ ಆಗಲ್ಲ ಅಂದ್ಬಿಟ್ಟು ಓಡ್ ಬಂದಿದ್ಯಲ್ಲ. ನಾನೇ ನೋಡ್ ಬಂದಿಲ್ಲ. ಹಾಗಾದ್ರೆ ಹೋಗಿ ನಾಳೆ ಕೆಲ್ಸಕ್ಕೆ ಸೇರ್ಕೋ. ಅಲ್ಲೇ ಹೋಗ್ಬೇಕಾ? ಅಮ್ಮ, ನಾನು ನೋಡಕ್ಕೆ ಸುಮಾರಾಗೇ ಇದ್ದೀನಿ ಅಂತೆ, ಹೌದಾ? ಇಲ್ಲ ಕಣೋ, ಸುಂದರವಾಗೇ ಇದೆಯಾ, ತಿನ್ನು. ಗುಡ್ ಮಾರ್ನಿಂಗ್ ಮೇಡಮ್, ನಾನು ಡ್ರಗ್ ಕಂಪ್ನಿಯಿಂದ ಬಂದಿದ್ದೀನಿ. ಬೇಡ, ನಾನೇನು ತಗೊಳ್ಳಲ್ಲ. ಅಯ್ಯಯ್ಯೋ ಇಲ್ಲ ಮೇಡಮ್, ನಾನೇನು ಮಾಡ್ತಾ ಇಲ್ಲ. ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕಾಯ್ತು ಅಷ್ಟೇ. ಏನು? ಅಷ್ಟೇನಾ ನಿಮ್ಮ ಕೆಲಸ? ಅಷ್ಟೇ ಮೇಡಮ್. ತಗೊಳ್ಳಿ ತಗೊಳ್ಳಿ. ಪರವಾಗಿಲ್ಲ ಮೇಡಮ್. ಓ, ಇನ್ನೊಂದು ತರಲಾ? ಪರವಾಗಿಲ್ಲ, ಶುರು ಮಾಡೋಣ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ? 10. ಈ ಕೆಲಸ ತುಂಬಾ ಕಷ್ಟನಾ? ಹಾಗೇನೂ ಇಲ್ಲ. ನಿಮ್ಮ ಮನೇಲಿ ಕೆಲಸ ಹೇಗೆ ಸಿಕ್ತು ನಿಮ್ಗೆ? ನೀವು ಪ್ರಾಡಕ್ಟ್ ಯಾವ್ದಾದ್ರು ಅಲ್ಲ, ಸಂಬಳ ಸಿಗತ್ತೆ ಒಂದ್ಸತಿ ಹೇಳ್ಬಿಡಿ. ಮೇಡಮ್ ದಯವಿಟ್ಟು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೋಡಿ, ಸ್ಯಾಂಡಲ್ ಸೋಪ್ ಬಿಟ್ರೆ ಏನು ತರಲ್ಲ ನಾವು. ಸಾಮಾನ್ಯವಾಗಿ ಎಲ್ಲಿ ಸೋಪ್? ನೋಡಿ, ಸೋಪು, ಪೌಡ್ರು, ಪೇಸ್ಟು, ಅರ್ಶನ, ಕುಂಕುಮ ಎಲ್ಲದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಮೊದಲು ನಾನು ಕೇಳಿದನ್ ಹೇಳಿ. ಅಮ್ಮ ತಾಯಿ, ಏನ್ ಬೇಕು ನಿಮ್ಗೆ? ಈ ಕೆಲಸ ಬೇಕಿತ್ತು. ಏನು? ಇಷ್ಟು ದೊಡ್ಡ ಮನೇಲಿ ಆರಾಮಾಗಿದ್ದೀರಾ? ನಿಮ್ಗೆ ಯಾಕೆ ಈ ಕೆಲಸ? ಯಾಕೆ ಇನ್ನೂ ಮದುವೆ ಆಗಿಲ್ವಾ? ಅಥವಾ ನಿಮ್ಮ ಗಂಡ ಸರಿ ಇಲ್ವಾ? ಏನ್ ಸಮಸ್ಯೆ? ನನಗೂ ಹೇಳ್ರಿ, ನಾನು ಕೇಳ್ತೀನಿ. ನೋಡಿ, ಇದಕ್ಕಿಂತ ನಿಮ್ ಸೋಪ್ ಹಾಕೋ ಪ್ರಶ್ನೆ ಚೆನ್ನಾಗಿತ್ತು, ಅದೇ ಕೇಳಿ.
ಆದ್ರೆ ಈ ಕೆಲಸ ಎಲ್ಲಿ ಸಿಗತ್ತೆ ಅದನ್ನು ಹೇಳ್ಬಿಡಿ. ಏನ್ ಬೇಕು? ನಾನು ಡ್ರಗ್ ಕಂಪನಿಯಿಂದ ಬಂದಿದ್ದೀನಿ. ಒಂದಷ್ಟು ಪ್ರಶ್ನೆಗಳು ಕೇಳ್ಬೋದಿತ್ತಾ? ಹೋಗಮ್ಮ. ಹುಟ್ಟುತ್ತ ಬಾವಿ ಕಪ್ಪೆಗೆ ಅದೇನೆ ಸಾಗರ, ಹೊರಗೆ ಕಾಲ ನೆಡುವ ತನಕ ಜಗವೇ ಸುಂದರ. ಸಂಜೆಯ ಮಿಂಚು